ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. 2011ರಲ್ಲಿ ಬಂದ ಸುನಾಮಿಯಿಂದ 20,000 ಜನರು ಪ್ರಾಣಗಳನ್ನು ಕಳೆದುಕೊಂಡಿದ್ದರು. ಹಾಗೆಯೇ 2013ರಲ್ಲಿ ಮೇಘಗಳ ಸ್ಫೋಟದಿಂದ ಉತ್ತರಾಖಂಡದಲ್ಲಿ ಭಯಂಕರವಾದ ಜಲಪ್ರಳಯವಾಗಿತ್ತು. ಅಲ್ಲಿಂದ 2023ರಲ್ಲಿ ಚೈನಾದಲ್ಲಿ ಜಲಪ್ರಳಯದ ಕಾರಣದಿಂದ ಲಕ್ಷಾಂತರ ಜನರು ಮನೆಗಳನ್ನು ಕಳೆದುಕೊಂಡಿದ್ದರು. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನಡೆದ ವಯನಾಡ್ ಲ್ಯಾಂಡ್ಸ್ಲೈಡ್ ಕಾರಣದಿಂದ 400ಕ್ಕೂ ಅಧಿಕ ಜನರು ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ. ಯಾವಾಗ ಈ ಪ್ರಕೃತಿಗೆ ಕೋಪ ಬರುತ್ತದೆಯೋ ಆಗ ಇಂತಹ ವಿಧ್ವಂಸಕರ ಘಟನೆಗಳೇ ನಡೆಯುತ್ತವೆ ಎನ್ನುವುದಕ್ಕೆ ಇವೆಲ್ಲವೂ ಸಾಕ್ಷಿಯಾಗಿವೆ. ಎಷ್ಟೇ ಬಲಶಾಲಿಗಳಾದರೂ ಪ್ರಕೃತಿಯ ಮುಂದೆ ನಿಸ್ಸಹಾಯಕರಾಗಿ ಬಿಡುತ್ತಾರೆ. ಈ ವಿಡಿಯೋದಲ್ಲಿ ಇಂತಹ ನ್ಯಾಚುರಲ್ ಡಿಸಾರ್ಡರ್ಸ್ ಮತ್ತು ಲ್ಯಾಂಡ್ಸ್ಲೈಡ್ಗಳ ಬಗ್ಗೆ ನೋಡೋಣ. ಇವುಗಳನ್ನು ನೋಡಿದರೆ ಎಂತಹವರಿಗಾದರೂ ಎದೆಯಲ್ಲಿ ನಡುಕ ಹುಟ್ಟುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಆಗ್ತಡ ಲೆಟ್ ಸ್ಟಾರ್ಟ್ ಟುಡೇಸ್ ಅವರ್ ಎಪಿಸೋಡ್. 2011ರ ನವೆಂಬರ್ 4ರಂದು ಇಟಲಿಯಲ್ಲಿರುವ ಜಿನೋವಾ ಎಂಬ ನಗರದಲ್ಲಿ 4 ಗಂಟೆಗಳ ಕಾಲ 350 ಮಿಲಿಮೀಟರ್ ಮಳೆಯಾಗುತ್ತದೆ. ಆದ್ದರಿಂದ ಅಲ್ಲಿರುವ ನದಿಗಳೆಲ್ಲ ನೀರಿನಿಂದ ತುಂಬಿ ಹೋಗುತ್ತವೆ. ಅದರ ಜೊತೆಯಲ್ಲಿ ಸಮುದ್ರದ ನೀರು ಸಹ ನಗರದೊಳಗೆ ಬರಲು ಪ್ರಾರಂಭವಾಗುತ್ತದೆ. ನೋಡುತ್ತಲೇ ಸಂಪೂರ್ಣ ನಗರವೇ ಮಳೆಯ ನೀರಿನಿಂದ ತುಂಬಿ ಹೋಗುತ್ತದೆ. ನಗರದ ರಸ್ತೆಗಳೆಲ್ಲ ನೀರಿನಿಂದ ತುಂಬಿ ಅರ್ಧದಷ್ಟು ವಾಹನಗಳನ್ನು ಎಳೆದುಕೊಂಡು ಹೋಗಿ ಎಲ್ಲೆಂದರಲ್ಲಿ ಬಿಟ್ಟು ಹೋಗುತ್ತವೆ. ಸಂಪೂರ್ಣ ನಗರದ ಗ್ರೌಂಡ್ ಫ್ಲೋರ್ಗಳಲ್ಲಿ ನೀರು ತುಂಬಿ ಹೋಗಿತ್ತು. ಪ್ರಕೃತಿಯ ಈ ವಿಪತ್ತಿನಿಂದ ಸುಧಾರಿಸಿಕೊಳ್ಳಲು ಈ ನಗರಕ್ಕೆ ಕೆಲವು ತಿಂಗಳುಗಳೇ ಬೇಕಾಯಿತು. ಟರ್ಕಿಯ ಬೋಜ್ಕಟ್ ನಗರದಲ್ಲಿ ಸರಿಸುಮಾರು 5,000ಕ್ಕೂ ಅಧಿಕ ಜನರು ವಾಸಿಸುತ್ತಿದ್ದಾರೆ. ಆದರೆ ಆಗಸ್ಟ್ 2021ರಲ್ಲಿ ನಡೆದ ಒಂದು ಘಟನೆಯಿಂದ ರಾತ್ರಿಯೇ ತಮ್ಮ ಮನೆಗಳನ್ನು ಬಿಟ್ಟು ಹೋಗಬೇಕಾಗಿ ಬರುತ್ತದೆ. ಏನಾಯಿತು ಎಂದು ನೋಡಿದರೆ ಟರ್ಕಿಯ ಈ ನಗರಕ್ಕೆ ಒಂದು ಕಡೆ ಸಮುದ್ರ, ಮತ್ತೊಂದು ಕಡೆ ಒಂದು ದೊಡ್ಡ ನದಿ ಇರುತ್ತದೆ. 2021ರಲ್ಲಿ ಟರ್ಕಿಯಲ್ಲಾದ ಅಧಿಕ ಮಳೆಯಿಂದ ಪ್ರವಾಹ ಬರಲು ಪ್ರಾರಂಭವಾಗುತ್ತದೆ. ಆದ್ದರಿಂದ ಹೆಚ್ಚಿನ ಎಫೆಕ್ಟ್ ಈ ಬೋಜ್ಕಟ್ನ ಮೇಲೆ ಆಗುತ್ತದೆ. ಆ ಪ್ರವಾಹ ಲಕ್ಷ ಟನ್ನುಗಳ ಕಸವನ್ನು ಸಿಟಿಯ ಒಳಗೆ ತರುತ್ತದೆ. ನದಿಯ ಮೇಲೆ ಕಟ್ಟಿದ ಬ್ರಿಡ್ಜ್ ಎಲ್ಲ ಮುರಿದು ಹೋಗುತ್ತದೆ. ನೀರಿನ ಹರಿವು ಎಷ್ಟರ ಮಟ್ಟಿಗೆ ಇತ್ತೆಂದರೆ ಆ ರಭಸಕ್ಕೆ 3 ಅಂತಸ್ತಿನ ಕಟ್ಟಡಗಳು ಸಹ ನೆಲಕ್ಕುರುಳಿದ್ದವು. ನಗರದಲ್ಲಿದ್ದ ವಾಹನಗಳೆಲ್ಲ ನೀರಿನ ಜೊತೆ ಕೊಚ್ಚಿಕೊಂಡು ಹೋಗಿ ಎಲ್ಲವೂ ತುಂಡು ತುಂಡಾಗಿ ಬಿದ್ದಿದ್ದವು. ರಸ್ತೆಗಳೆಲ್ಲ ಹಾಳಾಗಿ ಕಟ್ಟಡಗಳೆಲ್ಲ ಕುಸಿದು ಬಿದ್ದಿದ್ದವು. ಈ ಕಾರಣದಿಂದ ಅಲ್ಲಿನ ಜನರು ತಮ್ಮ ವಸ್ತುಗಳನ್ನೆಲ್ಲವನ್ನೂ ಅಲ್ಲಿಯೇ ಬಿಟ್ಟು ಆ ನಗರದಿಂದ ಹೊರಟು ಹೋಗಿದ್ದರು. ಈಗ ಚೈನಾದಲ್ಲಿನ ಬೈಸನ್ ಸಿಟಿಯಲ್ಲಿ ನಡೆದ ಈ ಘಟನೆಯನ್ನು ನೋಡಿ. ಇಲ್ಲಿ ಬೀಸುತ್ತಿರುವ ತುಫಾನ್ ರೀತಿಯ ಗಾಳಿಯನ್ನು ನೋಡಿ. ಎತ್ತರದ ಕಟ್ಟಡದ ಮೇಲಿಂದ ರಸ್ತೆಗೆ ಸಾವಿರಾರು ಟನ್ನುಗಳಷ್ಟು ಮೆಟಲ್ ಶೀಟ್ಸ್ ಗಾಳಿಯ ರಭಸಕ್ಕೆ ಬಂದು ಬಿದ್ದಿವೆ. ಈ ವಿಡಿಯೋ ನೋಡಿ, ಎಷ್ಟು ಭಯಂಕರವಾಗಿ ಒಂದರ ಮೇಲೊಂದರಂತೆ ಹೇಗೆ ಬೀಳುತ್ತಿವೆ ಎಂದು. ನೋಡುತ್ತಲೇ ಆ ತೂಕದ ಶೀಟ್ಗಳೆಲ್ಲ ರಸ್ತೆಯ ಮೇಲೆ ಬೀಳುತ್ತಿವೆ. ಅವು ಬಿದ್ದ ರಭಸಕ್ಕೆ ಕಾರುಗಳೆಲ್ಲ ಜಖಂಗೊಂಡಿದ್ದವು. ಇನ್ನು ಅಲ್ಲಿ ನಡೆದುಕೊಂಡು ಹೋಗುತ್ತಿದ್ದವರ ಪರಿಸ್ಥಿತಿ ಏನಾಗಿರಬೇಡ. ಅದೃಷ್ಟವಶಾತ್ ಕೆಲವರಿಗೆ ಗಾಯಗಳಾಗಿವೆ, ಬಿಟ್ಟರೆ ಪ್ರಾಣಹಾನಿ ಏನೂ ಆಗಿಲ್ಲ. ಅಲ್ಲಿನ ರೆಸ್ಕ್ಯೂ ಟೀಮ್ ಬೇಗನೆ ಬಂದು ಎಲ್ಲರನ್ನೂ ಕಾಪಾಡುತ್ತದೆ. ಈಗ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಒಂದು ಆಶ್ಚರ್ಯಕರವಾದ ಘಟನೆಯನ್ನು ನೋಡೋಣ. ಇಲ್ಲಿ ಪರ್ವತಗಳಿಗೆ ಹತ್ತಿರದಲ್ಲಿರುವ ಗ್ರೀನಿಯರ್ ಹೆಸರಿನ ಗ್ರಾಮದಲ್ಲಿ ಮಳೆಗಾಲದಲ್ಲಿ ಬೀಳುವ ಮಳೆಯಿಂದ ಪರ್ವತದ ಮೇಲಿಂದ ಬರುವ ನೀರು ಹರಿದು ಹೋಗಲು ಒಂದು ಕಾಲುವೆಯನ್ನು ಕಟ್ಟಿದ್ದಾರೆ. ಆದರೆ ಆ ದಿನ ಪರ್ವತದ ಮೇಲಿಂದ ಭಯಂಕರವಾದ ಶಬ್ದಗಳು ಗ್ರಾಮಸ್ಥರಿಗೆ ಕೇಳಿಸುತ್ತವೆ. ಆಗ ಎಲ್ಲರೂ ತಮ್ಮ ಮನೆಗಳಿಂದ ಹೊರಗೆ ಬರುತ್ತಾರೆ. ಪ್ರವಾಹದ ರೀತಿ ಬರುತ್ತಿರುವ ಪ್ರಕೃತಿಯ ವಿಧ್ವಂಸವನ್ನು ನೋಡಿ ಎಲ್ಲರೂ ಭಯಭೀತರಾಗಿ ಓಡಿ ಹೋಗುತ್ತಾರೆ. ಪರ್ವತದ ಮೇಲಿಂದ ಕೆಸರಿನಿಂದ ಕುಡಿದ ಮಣ್ಣು ಆ ಗ್ರಾಮದ ಕಡೆಗೆ ಹರಿಯುತ್ತಾ ಬರುತ್ತದೆ. ಈ ಮಡ್ ಫ್ಲಡ್ ಎಷ್ಟು ಬಲವಾಗಿ ಇತ್ತೆಂದರೆ ಅಲ್ಲಿದ್ದ ವಾಹನಗಳೆಲ್ಲ ಅದರಲ್ಲಿ ವಿಲೀನವಾಗುತ್ತಿದ್ದವು. ರಸ್ತೆಗಳೆಲ್ಲ ಕೆಸರುಮಯವಾಗಿದ್ದವು. ನೋಡುವುದಕ್ಕೆ ವಾಲ್ಕೆನೋ ಸ್ಫೋಟದಿಂದ ಬರುವ ಲಾವಾದ ರೀತಿ ಕಾಣಿಸುತ್ತಿತ್ತು.
ಯುನೈಟೆಡ್ ಸ್ಟೇಟ್ಸ್ನಲ್ಲಿರುವ ಡಿಕ್ಸನ್ ನಗರದಲ್ಲಿ ತುಂಬ ಸಾರಿ ಆಲಿಕಲ್ಲು ಮಳೆಯಾಗುತ್ತದೆ. 2013ರಿಂದ 2016ರವರೆಗೂ 9 ಬಾರಿ ಆಲಿಕಲ್ಲು ಮಳೆಯಾಗುತ್ತದೆ. ಆದರೆ ಜೂನ್ 2016ರಲ್ಲಿ ಎಂತಹ ಮಂಜಿನ ತುಫಾನ್ ಬಂದಿದೆ ಎಂದರೆ ಆ ನಗರದ ನಕ್ಷೆಯನ್ನೇ ಬದಲಾಯಿಸಿದೆ ಎಂದರೆ ನಂಬಲೇಬೇಕು. ಈ ವಿಡಿಯೋದಲ್ಲಿ ನಿಧಾನವಾಗಿ ಬೀಳುತ್ತಿರುವ ಆಲಿಕಲ್ಲುಗಳನ್ನು ನೋಡಬಹುದು. ಆದರೆ ಕೆಲವೇ ಸೆಕೆಂಡ್ಗಳಲ್ಲಿ ಆಲಿಕಲ್ಲು ಬೀಳುವ ವೇಗ ಎಷ್ಟು ಹೆಚ್ಚಾಯಿತೆಂದರೆ ಅವು ನೆಲಕ್ಕೆ ಬಿದ್ದು ಮೇಲಕ್ಕೆ ಸಿಡಿಯುತ್ತವೆ. ಇದರ ಜೊತೆಗೆ ಗಾಳಿಯ ವೇಗ ಹೆಚ್ಚಾಗಿ ಮರದ ಕೊಂಬೆಗಳು ಬಾಲ್ನ ರೀತಿ ಬಿದ್ದು ಜಂಪ್ ಆಗಿ ಹೋಗುತ್ತವೆ. ಕಾರಿನ ಮೇಲೆ ಬಿದ್ದು ಕಾರಿನ ಗ್ಲಾಸ್ ಎಲ್ಲವೂ ಪುಡಿ ಪುಡಿ ಆಗುತ್ತವೆ. ಸೌತ್ ಪೆಸಿಫಿಕ್ ಓಷನ್ನಲ್ಲಿ 171 ಐಲ್ಯಾಂಡ್ಗಳ ಒಂದು ಸಮೂಹ ಇದೆ. ಈ ಗುಂಪನ್ನು ಟೋಂಗಾ ಐಲ್ಯಾಂಡ್ ಕಂಟ್ರಿ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಇಲ್ಲಿ 1 ಲಕ್ಷಕ್ಕಿಂತ ಅಧಿಕ ಜನರು ಇರುತ್ತಾರೆ. ಈ ಟೋಂಗಾ ಹತ್ತಿರದಲ್ಲೇ ಇರುವ ಸಮುದ್ರದಲ್ಲಿನ ಅಗ್ನಿಪರ್ವತ ಸ್ಫೋಟಗೊಂಡು ಅಲ್ಲಿನ ಜನರ ಮೇಲೆ ಪ್ರಭಾವ ಬೀರುತ್ತದೆ. ಸಮುದ್ರದಲ್ಲಿನ ಕದಲಿಕೆಗಳು ಪ್ರಾರಂಭವಾಗಿ ನಿಧಾನವಾಗಿ ಅಲೆಗಳು ಈ ಎಲ್ಲ ಐಲ್ಯಾಂಡ್ಗಳ ಮೇಲೆ ಬರಲು ಪ್ರಾರಂಭವಾಗುತ್ತವೆ. ಹಾಗೆಯೇ ಐಲ್ಯಾಂಡ್ ಎಲ್ಲವೂ ನೀರಿನಿಂದ ತುಂಬಿ ಹೋಗುತ್ತವೆ. ಇದರಿಂದ ಇಲ್ಲಿ ತುಂಬ ನಷ್ಟವಾಗುತ್ತದೆ. ಈಗಿನ ಕಾಲದಲ್ಲಿ ಮನುಷ್ಯನ ಒಂದು ಆಲೋಚನೆ ಎಷ್ಟರ ಮಟ್ಟಿಗೆ ಮುಂದೆ ಹೋಗಿದೆ ಎಂದರೆ ಆ ಆಲೋಚನೆಗಳೆಲ್ಲವೂ ವಿಪತ್ತುಗಳನ್ನು ಆಹ್ವಾನಿಸುತ್ತಿವೆ ಎಂದರೆ ನಂಬಲೇಬೇಕು. ನಾವು ಈಗ ಮಾತನಾಡುತ್ತಿರುವುದು ಐಸ್ ಸ್ಲೈಡ್ನ ಬಗ್ಗೆ. ಅಂದರೆ ಹಿಮಪಾತ ಎಂದರ್ಥ. ಮಂಜಿನ ಪರ್ವತಗಳ ಬಳಿ ನಡೆಯುವ ಈ ಐಸ್ ಸ್ಲೈಡ್ಸ್ ತುಂಬ ಸಾರಿ ರಸ್ತೆಗಳಲ್ಲಿ ಹೋಗುವ ಜನರ ಪ್ರಾಣಗಳನ್ನು ತೆಗೆಯುತ್ತವೆ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಎಲ್ಲಾದರೂ ಐಸ್ ಸ್ಲೈಡ್ ಆಗುವ ಅವಕಾಶವಿದ್ದರೆ ಮುಂದಾಗಿಯೇ ಇಂಜಿನಿಯರ್ಸ್ ಅವುಗಳನ್ನು ಬ್ಲಾಸ್ಟ್ ಮಾಡಿ ಜಾಗ್ರತೆಯಿಂದ ಐಸ್ ಸ್ಲೈಡ್ ಮಾಡಿಬಿಡುತ್ತಾರೆ. ಇಲ್ಲಿ ನೋಡಿ, ಯಾವುದೋ ಒಂದು ಕಾರಿನಲ್ಲಿದ್ದ ಕ್ಯಾಮರಾದಿಂದ ರೆಕಾರ್ಡ್ ಆಗಿರುವ ಈ ದೃಶ್ಯವನ್ನು ನೋಡಿದರೆ ಭಯ ಪಡದೇ ಇರಲು ಸಾಧ್ಯವಿಲ್ಲ. ಸಾವಿರಾರು ಟನ್ನುಗಳ ಮಂಜು ಕೆಳಗೆ ಬಿದ್ದು ಹರಿದು ಹೋಗುತ್ತಿದೆ. ಇಂತಹ ಪ್ರದೇಶಗಳಲ್ಲಿ ಹೋಗುವಾಗ ಎಚ್ಚರದಿಂದ ಇರಬೇಕು. ಚೈನಾದಲ್ಲಿರುವ ಲೋಡಿಂಗ್ ಕೌಂಟಿ ಎಂಬ ಸಿಟಿಯಲ್ಲಿ ತುಂಬ ಮಳೆ ಹಾಗೂ ತುಫಾನ್ ಕಾರಣದಿಂದ ಲ್ಯಾಂಡ್ ಸ್ಲೈಡ್ಸ್ ಮತ್ತು ರಾಕ್ ಸ್ಲೈಡ್ಸ್ ಆಗುವುದು ಸರ್ವೇ ಸಾಮಾನ್ಯ. ಈ ಘಟನೆಗಳಿಂದ ತುಂಬ ಜನರ ಪ್ರಾಣಗಳು ಸಹ ಹೋಗಿವೆ. ಆದರೆ ಬೆಚ್ಚಿ ಬೀಳಿಸುವ ಈ ಘಟನೆಯನ್ನು ಒಮ್ಮೆ ನೋಡಿ. ಇದರಲ್ಲಿ ಒಬ್ಬ ವ್ಯಕ್ತಿ ತನ್ನ ಕಾರಿನಲ್ಲಿ ಹೋಗುತ್ತಿದ್ದಾನೆ. ಆಗಲೇ ಆ ವ್ಯಕ್ತಿಗೆ ರಸ್ತೆ ಪಕ್ಕದಲ್ಲಿ ಒಂದು ಆಟೋ ರಿಕ್ಷಾ ಕಾಣಿಸುತ್ತದೆ. ಆದರೆ ಆ ಆಟೋ ರಿಕ್ಷಾ ಚಾಲಕ ಕಾಣಿಸುವುದಿಲ್ಲ. ಅದನ್ನು ನೋಡಿ ಇಲ್ಲಿ ಏನೋ ಸಮಸ್ಯೆ ಇದೆ ಎಂದು ಕಾರಿನ ಬ್ರೇಕ್ ಹಾಕುತ್ತಾನೆ. ಆಗಲೇ ದೊಡ್ಡದಾದ ಶಬ್ದದಿಂದ ಒಂದು ದೊಡ್ಡ ಕಲ್ಲು ಬಂಡೆ ಕಾರಿನ ಮುಂದೆ ಬೀಳುತ್ತದೆ. ಅದನ್ನು ನೋಡಿದ ಮೇಲೆ ವೇಗವಾಗಿ ಕಾರನ್ನು ರಿವರ್ಸ್ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾನೆ. ಆಗಲೇ ಒಂದರ ಹಿಂದೆ ಒಂದರಂತೆ ಎಷ್ಟೋ ಕಲ್ಲುಗಳು ಮೇಲಿಂದ ಕೆಳಗೆ ಬೀಳುತ್ತವೆ. ಅದರಲ್ಲಿ ಒಂದು ದೊಡ್ಡ ಕಲ್ಲು ಜಸ್ಟ್ ಮಿಸ್ ಎನ್ನುವಂತೆ ಬೀಳುತ್ತದೆ. ಅದೇನಾದರೂ ಕಾರಿಗೆ ತಾಕಿದ್ದರೂ ಕಾರು ಪ್ರಪಾತದ ಒಳಗೆ ಬೀಳುತ್ತಿತ್ತು. ಕಾರನ್ನು ರಿವರ್ಸ್ ತೆಗೆದುಕೊಂಡಿದ್ದರಿಂದ ಆ ಪ್ರಮಾದದಿಂದ ತಪ್ಪಿಸಿಕೊಳ್ಳುತ್ತಾನೆ. ಭಾರತ ದೇಶದಲ್ಲಿರುವ ಹಿಮಾಚಲ ಪ್ರದೇಶದಲ್ಲಿರುವ ಎಷ್ಟೋ ನಗರಗಳು ಪರ್ವತ ಪ್ರಾಂತ್ಯಗಳಲ್ಲಿವೆ. ಆದ್ದರಿಂದ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವುದು ಸರ್ವೇ ಸಾಮಾನ್ಯ. ಆದರೆ ಕೆಲವೊಂದು ಬಾರಿ ಈ ಲ್ಯಾಂಡ್ ಸ್ಲೈಡ್ ಎಷ್ಟು ಭಯಂಕರವಾಗಿ ಇರುತ್ತದೆ ಎಂದರೆ ಅವುಗಳನ್ನು ನೋಡಿದರೆ ಭಯಪಡುವುದಂತೂ ಖಂಡಿತ. ಇಲ್ಲಿನ ಪರ್ವತಗಳ ಮೇಲಿಂದ ನೀರಿನಿಂದ ಕೂಡಿದ ಮಣ್ಣು ಪ್ರವಾಹದಂತೆ ಬರುತ್ತದೆ. ಈ ನೀರಿನ ಜೊತೆ ದೊಡ್ಡ ದೊಡ್ಡ ಮರಗಳು ತುಂಬ ವೇಗವಾಗಿ ಬರುತ್ತವೆ. ಇವುಗಳನ್ನು ನೋಡುತ್ತಿದ್ದರೆ ಮನುಷ್ಯ ಏನೇ ಸಾಧಿಸಿದರೂ ಏನೇ ಮಾಡಿದರೂ ಪ್ರಕೃತಿಯ ಮುಂದೆ ತೃಣ ಸಮಾನ ಎಂದು ಒಪ್ಪಿಕೊಳ್ಳಲೇಬೇಕು. ಇದೇ ರೀತಿ 2024ರಲ್ಲಿ ಕೇರಳದ ವಯನಾಡಿನಲ್ಲಿ ನಡೆದ ಲ್ಯಾಂಡ್ ಸ್ಲೈಡನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ. ಮನುಷ್ಯ ಪ್ರಕೃತಿಯ ಮೇಲೆ ತೋರಿಸುವ ದಬ್ಬಾಳಿಕೆ, ನಿರ್ಲಕ್ಷ್ಯ, ನಾನೇ ನನ್ನಿಂದಲೇ ಎಲ್ಲವೂ ಎನ್ನುವ ನಮ್ಮ ಈ ಗುಣ ನಮ್ಮ ನಾಶಕ್ಕೆ ನಾವೇ ಮಾಡಿಕೊಳ್ಳುತ್ತಿರುವ ದಾರಿಗಳು. ಏನೇ ಆದರೂ ಈ ಭೂಮಿಯ ಮೇಲಿರುವ ಪ್ರಕೃತಿ ತಿಳಿದುಕೊಂಡರೆ ನಾವು ಏನೇನೂ ಅಲ್ಲ.
ಫ್ರೆಂಡ್ಸ್, ಈ ರೀತಿಯ ಪ್ರಕೃತಿ ವಿಪತ್ತುಗಳನ್ನು ಎಲ್ಲಾದರೂ ನೋಡಿದ್ದೀರಾ ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.